ಆಸ್ತೆಟಿಕ್ ಸಪೋರ್ಟ್ ಮಾಡಲ್ಲ. ಈ ಸ್ಯಾರಿ ಹಾಕೊಂಡ್ರೆ ಅದಕ್ಕೆ ನಾ ತ್ರಿಬಲ್ ಎಕ್ಸ್ಪೋಸ್. ಯಾವನೋ ನನ್ನ ಮಗ ಬಂದು ರೋಸ್ ಕೊಡಕ್ಕೆ ಬಂದ. ಆರು ಕೈ ಕೆಳಗಡೆನೂ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಜಾಸ್ತಿ. ನಾನು ನನ್ನನ್ನು ಜೋಕರ್ ಅನ್ಕೊತೀನಿ. ಹಿಂಗೆ ಅಂದರೆ ಅದು ಬೇರೆಯವ್ರ ದುಡ್ಡಲ್ಲೇ ಬದುಕಬೇಕು. ಸೆಲೆಬ್ರಿಟಿ ನೇಮ್ ಕೇಳಿದಾಗ ಹೆಂಗೆ ಅನ್ನಿಸ್ತು ನನಗಂತೂ ಸಾಕಾಗೋಗಿದೆ. ಇವಳಿಗೆ ಯಾಕೆ ಆಗ್ತಾ ಇದೆ ಅನ್ನೋದು ಮ್ಯಾಟ್ರ್ ಆಗಿಬಿಡುತ್ತೆ. ಶೇಮ್ ಅದು. ನಾನು ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ ಕರ್ಕೊಂಡು ಹೋಗಿಲ್ಲ ಅಂದರೆ. ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟೀಸ್, ಅದು ಮ್ಯಾಟ್ರ್ ಆಗಲ್ಲ. ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ಮ್ಯಾಟ್ರ್ ಆಗಲ್ಲ. ನನ್ನ ಕಡೆಯಿಂದ ಏನು ಸಪೋರ್ಟ್ ಮಾಡಬೇಕು ಖಂಡಿತ ಮಾಡ್ತೀನಿ. ಫಸ್ಟ್ ಸೆಲ್ಫ್ ನೀಟ್ಲಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಟ್ರೈ ಮಾಡಿ. ಐ ಆಮ್ ಸಾರಿ, ನಾನು ಉರ್ಸೋದ್ರಲ್ಲಿ ಫೇಮಸ್ಸೇ ಹೊರತು ಹುರ್ಕೊಳ್ಳೋದು. ಕೆಲವೊಬ್ರಿಗೆ ಮಕ್ಳು ಇರ್ತಾರೆ, ನಾನು ಅವ್ರಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ತೇಜು ಯೋಗಿನ್ ಯೂಟ್ಯೂಬ್ ಚಾನಲ್. ನೋಡಿದ್ರಲ್ಲ, ನಾನು ಇವಾಗ ರೀಚ್ ಆದೆ. 6:30 ಆಗೈತೆ ನಾನು ರೀಚ್ ಆಗೋದಕ್ಕೆ. 4:30ಗೆ ಆಫೀಸ್ ಬಿಟ್ಟೆ. ಬಟ್ ಸ್ಟಿಲ್ ನಾನು ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಬೆಳಗ್ಗೆಯಿಂದನೂ ಇವತ್ತು ಸ್ಯಾಟರ್ಡೇ, ನಾನು ಬೆಳಗ್ಗೆನೇ ಹೇಳಿದೆ ಯಾರೂ ಇರಲ್ಲ, ಮೈಸೂರಿಗೆ ಹೋಗಿದ್ದಾರೆ ಈವೆಂಟ್ಗೆ ಅಂತ. ನಾನು ತುಂಬ ದಿನದಿಂದ ನನಗೆ ಕಾಲ್ಸ್ಗಳು ಬರ್ತಾಯಿತ್ತು ಫ್ರೆಂಡ್ಸ್ದು, ಗೊತ್ತಿರೋರ್ದೆಲ್ಲ. ನಾನು ಮಾತಾಡೋಕ್ಕಾಗ್ತಿಲ್ಲ. ಅದಕ್ಕೆ ಬೆಳಗ್ಗೆಯಿಂದ ಯಾರೆಲ್ಲ ಕಾಲ್ಸ್ ಮಾಡಿದ್ರು ಇಷ್ಟು ದಿನ ನೋಡ್ಕೊಂಡು ಕಾಲ್ ಮಾಡ್ತಿದ್ದೆ. ನಾನು ಮಾಡ್ತೀನಿ ಮಾಡೇ ಇಲ್ಲ ಎಲ್ರಿಗೂ. ಸೊ ಅವರಿಗೆಲ್ಲ ಕಾಲ್ಸ್ ಮಾಡಿ ಒಂಥರ ಎಲ್ಲರ ಹತ್ರ ಮಾತಾಡಿದೆ. ಡೇ ಚೆನ್ನಾಗಿತ್ತು. ಒಂದು ಹೆಲ್ತಿ ಕಾನ್ವರ್ಸೇಷನ್ ಆಯಿತು ಎಲ್ಲರ ಜೊತೆ ಇವತ್ತು ನನಗೆ. ಸ್ಪೆಷಲಿ ಅಂದರೆ ಲೇಡೀಸ್ ಜೊತೆ, ನನ್ನ ಗುಡ್ ಲೇಡೀಸ್ ಫ್ರೆಂಡ್ಸ್ ಜೊತೆ ಕಾನ್ವರ್ಸೇಷನ್ಸ್ ಆಯಿತು ಬೆಳಗ್ಗೆಯಿಂದ. ಆ್ಯಂಡ್ ಕ್ಲೋಸ್ ಒನ್ಸ್ ಜೊತೆ ಮಾತಾಡಿದೆ. ಕೆಲವೊಂದು ಕಾನ್ಫಿಡೆನ್ಷಿಯಲ್ ಮಾತಾಡೋಕ್ಕಾಗಲ್ಲ. ಬಟ್ ಅದರಲ್ಲಿ ಒಂದು ಕಾನ್ವರ್ಸೇಷನ್ ತುಂಬ ಲಾಂಗ್ ಟೈಮ್ ಆದಮೇಲೆ ರೇಖಾ ಅವ್ರ ಹತ್ರ ಮಾತಾಡಿದೆ ನಾನು. ಸೊ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅಂತ ಇವತ್ತು. ನಾನು ಆ್ಯಕ್ಚುಲಿ ಕಂಟೆಂಟ್ ಏನು ನಾನು ಕ್ಯಾಪ್ಚರ್ ಮಾಡಲಿಲ್ಲ ಜಾಸ್ತಿ. ಬಿಕಾಸ್ ಬೆಳಗ್ಗೆಯಿಂದ ಸ್ವಲ್ಪ ಕಾಲಲ್ಲೇ ಜಾಸ್ತಿ ಇದ್ದೆ, ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಬರ್ತಾ ಚರ್ಚ್ ಸ್ಟ್ರೀಟಲ್ಲೂ ಕಾಲಲ್ಲೇ ಇದ್ದೆ. ಆ್ಯಂಡ್ ಅದ್ರ ಬದಲು ಅವ್ರ ಹತ್ರ ಮಾತಾಡ್ತಿದ್ದು ನನಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ತಿತ್ತು. ಅವ್ರ ಬಗ್ಗೆ ಮಾತಾಡೋಣ ಅಂತ. ಆ್ಯಂಡ್ ಇಟ್ಸ್ ವರ್ತ್ ಅಂತ ಅನ್ನಿಸ್ತು ನನ್ನ ವ್ಲಾಗಲ್ಲಿ ಅವ್ರ ಬಗ್ಗೆ ಮಾತಾಡೋದು. ಆ್ಯಂಡ್ ಐ ಆಮ್ ಹ್ಯಾಪಿ ಟು ಕಂಗ್ರ್ಯಾಚುಲೇಟ್ ಹರ್ ಇನ್ ಮೈ ವ್ಲಾಗ್. ಸೊ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಇವತ್ತು ಅದೇ ಬರ್ತಾ ಏನಕ್ಕೆ ಲೇಟ್ ಆಯಿತು ಅಂತ ಅಂದರೆ, ಫೋನಲ್ಲಿ ಮಾತಾಡ್ಕೊಂಡು ನಿಧಾನಕ್ಕೆ ನಡ್ಕೊಂಬಂದೆ. ಆ್ಯಂಡ್ ಐಬ್ರೋಸ್ ಮಾಡಿಸ್ಬೇಕಿತ್ತು. 2 months ಆಗಿತ್ತು ನಾನು ಐಬ್ರೋಸ್ ಮಾಡಿಸಿ. ಅವರು ಹೇಳ್ತಾಯಿದ್ರು ಈಗಲೇ ಇಷ್ಟೊಂದು ಇಂಟ್ರೆಸ್ಟ್ ಕಳ್ಕೊಂಬಿಟ್ರೆ ಹೆಂಗೆ. ಮುಂಚೆಲ್ಲ 15 days once ಹೋಗ್ತಾ ಇದ್ದೆ ನಾನು. ಬಟ್ ಇವಾಗ ಇಂಟ್ರೆಸ್ಟ್ ಇಲ್ಲ. ಅದಕ್ಕೋಸ್ಕರ ಐಬ್ರೋಸ್ ಮಾಡ್ಸೋಕ್ಕಂತ ಹೋದೆ. ಐಬ್ರೋಸ್ ಮಾಡಿಸ್ಕೊಂಡು ಬರುವಷ್ಟರಲ್ಲಿ ಮನೆಗೆ ಲೇಟ್ ಆಯಿತು. ಆ್ಯಂಡ್ ಚರ್ಚ್ ಸ್ಟ್ರೀಟಲ್ಲಿ ಏನಂತ ಗೊತ್ತಾ, ಇವತ್ತು ಸ್ಯಾಟರ್ಡೇ ಅಲ್ಲ, ಸ್ವಲ್ಪ ಕ್ರೌಡ್ ಇರುತ್ತೆ. ನಾನು ಫೋನಲ್ಲಿ ಮಾತಾಡ್ಕೊಂಡು ಬರ್ತಾಯಿದ್ದೀನಿ. ಯಾವನೋ ನನ್ನ ಮಗ ಬಂದು ರೋಸ್ ಕೊಡೋಕ್ಕೆ ಬಂದ. ನಾನು ಫೋನಲ್ಲಿ ಮಾತಾಡಿಕೊಂಡು ನನಗೆ ಕಾನ್ಷಿಯಸ್ ಇರಲಿಲ್ಲ. ಸುಮ್ಮನೆ ನೋಡಿದೆ. ಅವನು ಆಮೇಲೆ ಹಿಂಗೆ ಕೊಡೋಕ್ಕೆ ಬಂದ. ನಾನು ಹಿಂಗೆ ಸುಮ್ಮನೆ ಗುರಾಯಿಸಿ ಅವನು ಏನೋ ಫೋಟೋ ತೆಗೆಸ್ಕೊಳ್ಳೋ ಥರ ಬಿಲ್ಡಪ್ ಕೊಟ್ಕೊಂಡು ಹೋದ. ಫೋನಲ್ಲಿಲ್ಲ ಅಂದರೆ ಚೆನ್ನಾಗಿ ಉಗ್ದಿರ್ತಿದ್ದ. ಅವನಿಗೆ ಸುಮ್ಮನೆ ಇರಿಟೇಟ್ ಮಾಡ್ತಾರೆ ಅಂತ ನನ್ನ ಮಕ್ಕಳೇ ಇರ್ತಾರೆ ಚರ್ಚ್ ಸ್ಟ್ರೀಟಲ್ಲಿ. ಸೊ ಅದೊಂದು. ಆ್ಯಂಡ್ ರೇಖಾ, ನಿಮ್ಮ ಟಾಪಿಕ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ನಾನು. ಏನಂದರೆ ಅವರು 2 years ಆಯಿತು ಅವ್ರದ್ದು ಓನ್ ಕಿಚನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನಾನು IDPಯಲ್ಲಿದ್ದಾಗ ಅವ್ರು ಸ್ಟಾರ್ಟ್ ಮಾಡಿದ್ದು. IDPಗೆ ಹತ್ರ ಇತ್ತು ಅವ್ರದ್ದು ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ರು ಅವರು. ರೇಖಾ ಕಿಚನ್ ಅಂತ ನೀವು ನೋಡಿರ್ತೀರ, ತುಂಬ ಫೇಮಸ್ ಆಗಿದೆ ನಿಮಗೆ. 2 ವರ್ಷದಲ್ಲೇ ಅವ್ರು ಇಷ್ಟು ಸಕ್ಸಸ್ ನೋಡೋಕ್ಕೆ ನನಗೆ ನಿಜವಾಗ್ಲೂ ಹಾರ್ಟ್ ಫುಲ್ ಖುಷಿ ಆಗುತ್ತೆ. ನಂಗೆ ತುಂಬ ಸರಿ ಹೇಳಿದ್ದೀನಿ ಅವರಿಗೆ, ಖುಷಿ ಆಗುತ್ತೆ ನಿಮ್ಮ ಸಕ್ಸಸ್ ನೋಡೋದಕ್ಕೆ, ಸೋ ಇನ್ಸ್ಪೈರಿಂಗ್ ಅಂತ. ಇವತ್ತು ತುಂಬ ದಿನ ಆದಮೇಲೆ ನಾನು ಅವ್ರ ಹತ್ರ ಕಾಲಲ್ಲಿ ಮಾತಾಡಿದ್ದು. ಅವಾಗವಾಗ ಮೆಸೇಜ್ ಮಾಡ್ತಾಯಿದ್ರು ಸ್ಟೋರೀಸಿಗೆಲ್ಲ. ಬಟ್ ಇವತ್ತು ಒಂದೊಳ್ಳೆ ಕಾನ್ವರ್ಸೇಷನ್ ಆಯಿತು ನಮ್ಮಿಬ್ರದ್ದು. ಯಾಕಂದರೆ ನಿನ್ನೆ ಅವ್ರದ್ದು 2 years ಆ್ಯನಿವರ್ಸರಿ ಇತ್ತು. ಕರೆದಿದ್ರು, ನಾನು ಮರ್ತೋಗ್ಬಿಟ್ಟಿದ್ದೆ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ರೇಖಾ, ಮೋರ್ ಟು ಗೋ. ಇನ್ನೂ ಸಕ್ಸಸ್ ಸಿಗಲಿ. ಸ್ಟಾರ್ಟಿಂಗ್ ನೀವು ಮಾಡಿದಾಗ ನನಗೆ ನೆನಪಿದೆ, ಒಂದೊಂದು ಆರ್ಡರ್ಸಿಗೂ ನೀವು ಎಷ್ಟು ಕಷ್ಟಪಡ್ತಿದ್ರಿ ಅಂತ. ಆ್ಯಂಡ್ ಫುಡ್ ವೈಸ್ ತುಂಬ ಕ್ವಾಲಿಟಿ ಫುಡ್ ಕೊಡ್ತಾಯಿದ್ರು. IDPಗೆ ನನಗೆ ತುಂಬ ಸರಿ ನೀವು ನೋಡಿರ್ತೀರ, ನಾನು ಇನ್ಸ್ಟಾ ಸ್ಟೋರಿಯಲ್ಲಿ ತುಂಬ ಸರಿ ಹಾಕಿದ್ದೀನಿ ನಾನು ತರಿಸ್ಕೊಂಡಿರೋದು. ಆ್ಯಂಡ್ ಅಲ್ಲಿರೋರ್ಗೂ ಕೂಡ ನಾನು ರೆಫರ್ ಮಾಡಿದ್ದೆ. ತುಂಬ ಸರಿ ಸ್ಟೇಟಸಲ್ಲಿ ಹಾಕಿದ್ದೆ ಆರ್ಡರ್ ಮಾಡಿ ಅಂತ. ಆ್ಯಂಡ್ IDP ಬಿಟ್ಟ ಮೇಲೂ ನನ್ನ ಮನೆಗೆ 1-2 ಸತಿ ಆರ್ಡರ್ ಮಾಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಡಿಸ್ಟೆನ್ಸ್ ತುಂಬ ಆಗ್ತಿತ್ತು. ಆ್ಯಂಡ್ ಅವರು ಕೂಡ ಬ್ಯುಸಿ ಆಗೋಕ್ಕೆ ಸ್ಟಾರ್ಟ್ ಆದರು. ಸೆಲೆಬ್ರಿಟೀಸ್ಗಳಿಗೇ ಅವರು ಫುಡ್ನ ಜಾಸ್ತಿ, ಸೀರಿಯಲ್ಸ್ಗಳಿಗೆ. ಆ್ಯಂಡ್ ಆಲ್ಮೋಸ್ಟ್ ಅವ್ರು ಇವಾಗ ಮಾಡ್ತಿರೋದು 98% ಸೆಲೆಬ್ರಿಟೀಸ್. ನಾನು ಪ್ರತಿದಿನ ಅವ್ರ ಸ್ಟೇಟಸ್ಸು, ಅವ್ರದ್ದು ವ್ಲಾಗ್ ಕೂಡ ಬರ್ತೈತೆ, ಅದ್ರ ಬಗ್ಗೆನೂ ಮಾತಾಡ್ಬೇಕು ನಾನು. ಸ್ಟೇಟಸ್ ಎಲ್ಲ ನೋಡಿದಾಗ ನನಗೆ ಖುಷಿ ಆಗ್ತಾಯಿತ್ತು. ಉಪೇಂದ್ರ, ಪ್ರಿಯಾಂಕಾ, ಗೋಲ್ಡನ್ ಸ್ಟಾರ್ ಗಣೇಶ್, ಇವಾಗ ಅಮೂಲ್ಯದ ಮಾಡ್ತಿದ್ದಾರಂತೆ ನೆಕ್ಸ್ಟ್ ಮಂತು. ಆ್ಯಂಡ್
ಆ ಈವೆಂಟ್ಗಳಲ್ಲಿ ಅವ್ರು ಮಾಡ್ತಿರೋದು ಅನ್ನೋದಕ್ಕಿಂತ ಈವೆಂಟು ಮತ್ತು ಕುಕ್ಕಿಂಗು ಎಲ್ಲನೂ ಮ್ಯಾನೇಜ್ ಮಾಡ್ತಾರೆ. ನನ್ನ ಯೋಗಿನಿ ಕೂಡ ಹೇಳ್ತಾರೆ, ಎಲ್ಲಿ ನೋಡಿದ್ರು ರೇಖಾ ಇರ್ತಾರೆ ಇವಾಗ ಅಂತ. ಆ್ಯಂಡ್ 2 ಇಯರ್ಸಲ್ಲಿ ಅವ್ರು ಮಾಡಿರೋ ಹಾರ್ಡ್ ವರ್ಕ್ ಕೂಡ ಅಷ್ಟೇ ಇದೆ. ಸೊ ಖುಷಿ ಆಗುತ್ತೆ ನನಗೆ. ಸ್ಪೆಷಲಿ ಹುಡುಗಿರು ಏನಾದರೂ ಸ್ಟಾರ್ಟ್ ಮಾಡಬೇಕಾದ್ರೆ ಸಪೋರ್ಟ್ ಮಾಡಬೇಕು ಅನ್ನೋದು ತುಂಬ ಇದೆ, ಸ್ಪೆಷಲಿ ಹುಡುಗಿರು. ಯಾಕಂದರೆ ನನಗೂ ಅದೊಂದು ಆಸೆ ಇರೋದ್ರಿಂದ ನನಗೆ ಯಾರು ಹುಡುಗಿರು ಸ್ಟಾರ್ಟ್ ಮಾಡ್ತೀರ ಅಂದರೆ ಫಸ್ಟ್ ನಾನು ಎಲ್ಲ ಥರ ನನ್ನ ಕೈಲಾಗೋ ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ಅವ್ರ ಕಾಲಲ್ಲಿ ಹೇಳ್ತಾಯಿದ್ರು ತುಂಬ ಥ್ಯಾಂಕ್ಸ್ ಅಂತೆಲ್ಲ. ಬಟ್ ನಾನು ಅದೇ ಹೇಳಿದೆ, ನಿಮ್ಮ ಹಾರ್ಡ್ ವರ್ಕ್ ಕೂಡ ಇದೆ. ಆ ಟೈಮಲ್ಲಿ ನಾನು ನೋಡಿದ್ದೀನಿ ಎಷ್ಟು ಹಾರ್ಡ್ ವರ್ಕ್ ಇತ್ತು ಅಂತ. ಇದೆಲ್ಲ ಒಂದು ಕತೆ ಆಯಿತು ಅಂತಂದರೆ ಅವ್ರು ಸಕ್ಸಸ್ ನೋಡೋದಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಇವಾಗಲೂ ಅದೇ ಡೌನ್ ಟು ಅರ್ತ್. ನಾನು ಅದೇ ಹೇಳಿದೆ ಅವರಿಗೆ, ಆ ಗ್ರ್ಯಾಟಿಟ್ಯೂಡ್ ಇದೆ ಅಲ್ಲ ನಿಮಗೆ, 2 ಇಯರ್ಸ್ ಆಗಿ ಇಷ್ಟೆಲ್ಲ ಸಕ್ಸಸ್ ಆಗಿ ಕೂಡ ಗ್ರ್ಯಾಟಿಟ್ಯೂಡ್ ಇದೆ ಅಲ್ಲ, ಸೊ ಇನ್ನೂ ಮುಂದೆ ಹೋಗ್ತೀರಾ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆ ಸಕ್ಸಸ್ ನೋಡೋದಕ್ಕೆ. ಆ್ಯಂಡ್ ಅವ್ರು ಹೇಳ್ತಾಯಿದ್ರು, ಒಂದು ಸಕ್ಸಸ್ಸು ಹಾರ್ಡ್ ವರ್ಕು ಎಲ್ಲ ಬಿಡಿ, ಬಟ್ ಸಪೋರ್ಟ್ ಮಾಡೋರು ಇದ್ದಾಗ ಖುಷಿ ಬೇರೆ ಇರುತ್ತೆ ಅಂತ. ಯಾಕಂದರೆ ಈಗಿರೋ ಸಿಚುವೇಶನ್ ಏನಂದರೆ ಯಾರು ಯಾರಿಗೆ ಸಪೋರ್ಟ್ ಮಾಡಲ್ಲ, ಹುಡುಗಿರಿಗೆ ಸಪೋರ್ಟ್ ಮಾಡಲ್ಲ. ಯಾಕೆ? ನನಗೆ ಯಾವಾಗಲೂ ಅದೊಂದು ಕ್ವಶನ್ನು. ಹುಡುಗಿರೇನಾದ್ರು ಮಾಡೋಕ್ಕೆ ಹೋದರೆ ಹುಡುಗರಿಗಿನ್ನ ಫಸ್ಟು ಹುಡುಗಿರಿಗೆ ಸ್ಟಾರ್ಟ್ ಆಗುತ್ತೆ. ಯಾಕೆ? ಒಂದು ಹುಡುಗಿಯಾಗಿ ಹುಡುಗಿಗೆ ಸಪೋರ್ಟ್ ಮಾಡೋದು ತಪ್ಪೇನಿದೆ. ನಾನು ಪ್ರೌಡಾಗಿ ಹೇಳ್ಕೊತಲ್ಲ, ಬಟ್ ನನಗೆ ಖುಷಿ ಆಗುತ್ತೆ ಯಾರಾದರೂ. ನಾನು ನಿಜ ಎಕ್ಸೈಟ್ ಆಗಿದ್ದೀನಿ, ಬಿಕಾಸ್ ಅವ್ರು ಹೆಂಗೆ ಬಂದಿದ್ದಾರೆ ಏನು ಅಂತ ನನಗೆ ಗೊತ್ತು. ಅವರೊಂದು ಹೇಳ್ತಾಯಿದ್ರು, ಈಗ ರೀಸೆಂಟಾಗಿ ಸೆಲೆಬ್ರಿಟಿ ಒಬ್ಬರು ಅವ್ರಿಗೆ ಆರ್ಡರ್ ಮಾಡಿಸ್ಕೊಂಡ್ರಂತೆ, ಅಂದರೆ ಅವ್ರ ಮಗುದು ನಾಮಕರಣಕ್ಕೆ. ಅವ್ರ ಹೆಸರು ಬೇಡ, ಬಟ್ ಐ ಫೆಲ್ಟ್ ವೆರಿ ಬ್ಯಾಡ್. 4 to 5 lakhs ಇವ್ರ ಕೈಯಿಂದ ದುಡ್ಡು ಹಾಕಿದ್ದಾರೆ, ಕೊಲ್ಯಾಬ್ ಮಾಡಿಸ್ಕೊಂಡಿದ್ದಾರೆ. ಬಟ್ 1 ರೂಪಾಯಿನೂ ದುಡ್ಡು ಕೊಡದೆ ಅವ್ರಿಗೆ ಪ್ರಮೋಷನ್ ಕೂಡ ಮಾಡಿಕೊಟ್ಟಿಲ್ಲ. ಅವ್ರು ಅದೇ ಅಂತ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಬರೀ ತೋರಿಸ್ಕೊಳ್ಳೋದೇ ಜಾಸ್ತಿ ಆಗ್ಬಿಟ್ಟಿದೆ ಈ ಸೆಲೆಬ್ರಿಟೀಸ್. ಎಲ್ಲರೂ ಹಂಗಿರಲ್ಲ, ಬಟ್ ಯಾಕೆ ಆ ಥರ ಮೋಸ ಮಾಡಬೇಕು? ಎಲ್ಲ ಯಾವುದೋ ಬೇರೆಯವ್ರ ದುಡ್ಡಲ್ಲೇ ಬದುಕಬೇಕು, ಬೇರೆಯವ್ರ ದುಡ್ಡಲ್ಲಿ ಬದುಕಿ. ಅವರೂ ಏನೋ ಒಂದು ಕಷ್ಟಕ್ಕೆ ಮಾಡ್ತಿರ್ತಾರಲ್ವ, ಅವ್ರ ಬಿಸ್ನೆಸ್ ಏನೋ ಮಾಡಬೇಕಂದ್ರೆ ಎಲ್ಲ ಓಕೆ. ನಿಮಗೆ 4 lakhs ಪೇ ಮಾಡೋದಕ್ಕೆ ಅಷ್ಟೆಲ್ಲ. ನನಗೆ ಆ ಸೆಲೆಬ್ರಿಟಿ ನೇಮ್ ಕೇಳಿದಾಗ ಹೆಂಗೆ ಅನ್ನಿಸ್ತು ಅಂದರೆ, ಯಪ್ಪ ಈ ರೇಂಜಿಗೆ ಬಿಲ್ಡಪ್ ಕೊಡ್ತಾರಲ್ಲ ಸೋಷಿಯಲ್ ಮೀಡಿಯಾ. ಯಾವ ರೇಂಜಿಗೆ ಅಂದರೆ ಅಂಬಾನಿ ಲೆವೆಲ್ ಬಿಲ್ಡಪ್ ಕೊಡ್ತಾರೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಪೇ ಮಾಡೋಕ್ಕಾಗಲಿಲ್ವಾ ನಂಗೆ ಗೊತ್ತಿಲ್ಲ. ಅವ್ರು ಹೇಳ್ತಾಯಿದ್ರು ನನಗೆ, ತೇಜು ನಿಮಗೆ ಧೈರ್ಯ ಇದೆ, ನೀವು ಮಾತಾಡ್ತಿರೋ, ಬಟ್ ನಂಗೆ ಆ ಧೈರ್ಯ ಇಲ್ಲ. ಎಷ್ಟೋ ಸೇರಿ ನನ್ನ ಮನಸ್ಸಲ್ಲಿರೋದು ನೀವು ಹೇಳ್ತಾ ಇರ್ತೀರಾ ಅಂತ. ಧೈರ್ಯ ಅಂತ ಅಲ್ಲ, ನನಗೆ ಹೇಳ್ಬಿಡ್ಬೇಕಷ್ಟೆ, ಯಾಕೆ ಮನಸ್ಸಲ್ಲೇ ಇಟ್ಕೋಬೇಕು ಅಂತ. ಬಟ್ ನನಗೆ ಅವ್ರು ಇವತ್ತು ಹೇಳಿದ್ದು ತುಂಬ ಬೇಜಾರಾಯಿತು. 4 to 5 lakhs ಇಸ್ ನಾಟ್ ಜಸ್ಟ್ ಅ ಸ್ಮಾಲ್ ಅಮೌಂಟ್ ಅಲ್ಲ. ಅವರು ಕಷ್ಟಪಟ್ಟು ದುಡ್ದಿರೋ ಅಮೌಂಟ್ನ ಏನೋ ಒಂದು ಕೊಲ್ಯಾಬ್ ಆಗುತ್ತೆ, ನನ್ನ ಬಿಸ್ನೆಸ್ ಮುಂದಕ್ಕೆ ಹೋಗುತ್ತೆ, ಸೆಲೆಬ್ರಿಟೀಸಿಗೆ ಕೊಟ್ಟು ಅಂತ ಏನೋ ಒಂದು ಮಾಡಿದಾಗ ಇವ್ರು ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಥರ ಎಲ್ಲದೂ ಕೊಲ್ಯಾಬಲ್ಲೇ ಬದುಕೋದು ಒಂದು ಸ್ವಲ್ಪ ಏನೋ ಸ್ವಾಭಿಮಾನ ಇರಬೇಕು. ತೋರಿಸ್ಕೊಳ್ಳೋಕ್ಕಾಗತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟೀಸ್ ಹೆಸ್ರು ಹೇಳಬಾರ್ದು, ಬಟ್ ಇಟ್ಸ್ ಟೂ ಬ್ಯಾಡ್ ಅಲ್ಲ. ಯಾವ್ಯಾವ ಥರ ಯೂಸ್ ಮಾಡ್ಕೊತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಂಡ್ ಎಲ್ಲರೂ ಹಂಗಿರಲ್ಲ, ಬಟ್ ಯೂಸ್ ಮಾಡ್ಕೊತಾರಲ್ಲ. ಬಟ್ ಸ್ಟಿಲ್ ಯಾರನ್ನೂ ತಡೆಯೋಕ್ಕಾಗಲ್ಲ, ಅದೊಂದು. ಆ್ಯಂಡ್ ಅವ್ರು ಎಷ್ಟೋ ವಿಷಯ ಮಾತಾಡಿದ್ರು ಇವತ್ತು. ಒಂದು ಖುಷಿಯಾಗಿದ್ದೇನು ಅಂದರೆ, ನಾನು ಹೇಳಿದೆ, ನಾನು ಮುಂದಕ್ಕೆ ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಂಗೆ ಇಷ್ಟ ಇಲ್ಲ, ನಂಗೆ ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಜಾಸ್ತಿ ದಿನ ಅಂತ. ನಾನು ಸಪೋರ್ಟ್ ಮಾಡ್ತೀನಿ, ಯಾವತ್ತಾದರೂ ಹೇಳು ನೀನು, ನಾನು ಸಪೋರ್ಟ್ ಮಾಡ್ತೀನಿ, ನೀನು ಮಾಡಿದ್ಯಾ ಅಂತ. ನಂಗೆ ಅದೊಂಥರ ಮುಂದೆ ಮಾಡ್ತೀನೋ ಅವ್ರು ಮಾಡ್ತಿರೋದಲ್ಲ, ಬಟ್ ನನಗೆ ಆ ಥರ ಹೇಳ್ತಾರಲ್ಲ, ಸಪೋರ್ಟ್ ಮಾಡೋರು ಇರಬೇಕು. ವಿನ್ ಆಗ್ತೀರಾ, ಹಿಟ್ ಆಗತ್ತಾ, ಅದು ಫ್ಲಾಪ್ ಆಗತ್ತಾ ಸೆಕೆಂಡ್ರಿ. ಸಪೋರ್ಟ್ ಮಾಡ್ತಾರಲ್ಲ, ನೀನು ಮಾಡ್ತೀಯಾ ಮಾಡು ಅಂತ, ಅದೊಂದು ಇಬ್ಬರಿದ್ರೂ ಸಾಕು. ನನಗೆ ಸ್ಪೆಷಲಿ ಹುಡುಗಿರಿಗಿದೆ ಹೇಳ್ತಾ ಇದ್ದೀನಿ, ಒಂದು ಹುಡುಗಿ ಏನಾದರೂ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತಂದರೆ ಪ್ಲೀಸ್ ಜೆಲಸ್ ಆಗೋದು ಕಮ್ಮಿ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದು ಸೆಕೆಂಡ್ರಿ, ಅದವಳು ಬೆಳಿತಾಳ, ಗ್ರೋ ಆಗ್ತಾಳ, ಅದೆಲ್ಲ ಸೆಕೆಂಡ್ರಿ. ಯಾಕಂದರೆ ನೀವು ಇಲ್ಲೆಲ್ಲೋ ಒಂದು ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಇನ್ನೆಲ್ಲೋ ಒಂದು ಕಡೆ ಸಪೋರ್ಟ್ ಬರುತ್ತೆ. ನಾನು ತುಂಬ ಕೇಳ್ತಾ ಇದ್ದೀನಿ ನಡುವೆ, ಸ್ಪೆಷಲಿ ಹುಡುಗಿರಿಗೆ ಏನಾಗುತ್ತೆ ಅಂತಂದರೆ, ಏನೋ ಆಗ್ತಿದೆ ಅನ್ನೋದೆಲ್ಲ ಮ್ಯಾಟ್ರಲ್ಲಿ, ಇವಳಿಗೆ ಯಾಕೆ ಆಗ್ತಾಯಿದೆ ಅನ್ನೋದು ಮ್ಯಾಟ್ರ್ ಆಗಿಬಿಡುತ್ತೆ. ಯಾಕೆ ಅವ್ರು ಸ್ಟ್ರಗಲ್ ಮಾಡಿರೋದು ನಿಮಗೆ ಗೊತ್ತಿಲ್ಲ, ಇಮಿಡಿಯೇಟ್ ಜಡ್ಜ್ ಮಾಡಿಬಿಡ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಟೈಮ್ ಇರುತ್ತೆ. ನೀವು ಟ್ರೈ ಮಾಡಿ, ನಿಮಗೂ ಯಾರೋ ಒಬ್ಬರು ಸಪೋರ್ಟ್ ಮಾಡ್ತಾರೆ. ಸುಮ್ಮನೆ ಮನೇಲಿ ಕೂತ್ಕೊಂಡು
ಐಮ್ ಸಾರಿ, ಬಟ್ ತುಂಬ ಜನ ಹುಡುಗಿಯದು ಟಿಪಿಕಲ್ ಮೈಂಡ್ಸೆಟ್ ಹಾಗೆ ಇದೆ. ನಮ್ಮ ಜನ್ರೇಷನ್ ಚೇಂಜ್ ಆಗಿದೆ ಗುರು. ನಾವು ಸೀರೆನೇ ಹಾಕ್ಕೊಬೇಕು, ತಾಳಿ ಮೇಲೆ ಹಾಕ್ಕೊಂಡು ಸಿಂಧೂರ ಇಟ್ಕೊಂಡು ದೊಡ್ಡ ಕುಂಕುಮ ಇಟ್ಕೊಂಡು ಹೂವು, ಅದಲ್ಲ ಲೈಫು. ಓಕೆ, ಜನ್ರೇಷನ್ ಚೇಂಜ್ ಆಗಿದೆ ಅನ್ನೋದಕ್ಕಿಂತ ನಾವು ಮನಸ್ಸಲ್ಲಿ ಕರೆಕ್ಟಾಗಿದ್ರೆ ಸಾಕು. ಅದನ್ನು ತೋರಿಸ್ಕೊಳ್ಳೋದೇ ಅಲ್ವಾ. ಆ್ಯಂಡ್ ಕ್ರಾಪ್ ಟಾಪ್ ಹಾಕ್ಕೊಂಡ್ರೆ ಜಡ್ಜ್ ಹುಡುಗಿರೇನೆ, ನಾನು ಜಸ್ಟ್ ಹುಡುಗಿರ ಬಗ್ಗೆ ಮಾತಾಡ್ತಿದ್ದೀನಿ, ಯಾರ ಬಗ್ಗೆನೂ ಅಲ್ಲ. ಹುಡುಗಿನ ಜಡ್ಜ್. ಕ್ರಾಪ್ ಟಾಪ್ ಹಾಕ್ಕೊಂಡ್ರೆ ಇವಳು ಸೊಂಟ ತೋರ್ಸೋಕ್ಕೆ ಎಕ್ಸ್ಪೋಸ್ ಮಾಡೋದಕ್ಕೆ. ಯಾಕೆ ಸ್ಯಾರಿ ಹಾಕ್ಕೊಂಡ್ರೆ ಎಕ್ಸ್ಪೋಸ್ ಆಗೋಲ್ಲ, ಸ್ಯಾರಿ ಹಾಕ್ಕೊಂಡ್ರೆ ಅದಕ್ಕೆ ತ್ರಿಬಲ್ ಎಕ್ಸ್ಪೋಸ್ ಆಗುತ್ತೆ. ಸೊ ಆವಾಗ ಎಕ್ಸ್ಪೋಸ್ ಅಂತ ಅನ್ನಲ್ವಾ ಅದನ್ನು. ಆ್ಯಂಡ್ ನೀವು ಸ್ಯಾರಿ ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ಹೂವು ಮುಡ್ಕೊಂಡೆಲ್ಲ ಹೋದರೆ ಮಾತ್ರ ಟ್ರೆಡಿಷ್ನಲ್ಲು. ಸತಿ ಸಾವಿತ್ರಿ ಸ್ವಲ್ಪ ಸ್ಟೈಲಿಶ್ ಆಗಿ ಹೋದರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ, ಇಲ್ಲ ಸಡನ್ನಾಗಿ ಹಿಟ್ಟಾಗ್ಬಿಟ್ರೆ ಒಂದು ಬಿಸ್ನೆಸ್ಸಲ್ಲಿ ಅವಳು ಏನೋ ಮಾಡ್ತಾ ಇದ್ದಾಳೆ, ಅದಕ್ಕೆ ಅವಳಿಗೆ ಹೆಂಗೆ ಆಗ್ಬಿಡುತ್ತೆ 2 ಇಯರ್ಸಲ್ಲಿ, ಇಲ್ಲ ಇನ್ನೊಂದು ಆಗ್ಬಿಡುತ್ತೆ, ಇಷ್ಟು ಬೇಗ ಹಿಂಗೆ ಅವಳು ಸಕ್ಸಸ್ ನೋಡ್ಬಿಡ್ತಾಳೆ, ಏನೋ ಮಾಡ್ತಿರ್ತಾಳೆ. ಯಾಕೆ ಅವೆಲ್ಲ? ನೀವು ಆಚೆ ಬಂದು ಮಾಡಿ ಅದನ್ನು, ಅವಾಗ ನಿಮ್ಗೆ ಆ ಸ್ಟ್ರಗಲ್ಸ್ ಗೊತ್ತಾಗತ್ತೆ. ಒಬ್ಬೊಬ್ರಿಗೂ ಒಂದೊಂದು ಸ್ಟ್ರಗಲ್ಸ್ ಇದೆ ಲೈಫಲ್ಲಿ. ಮೇಕಪ್ ಮಾಡ್ಕೊಂಡು ನನಗೆ ಸ್ಪೆಷಲಿ ನನ್ನ ನೋಡ್ಕೊಂಡಾಗ ನಾನು ಹಿಂಗೆ ಫೀಲ್ ಆಗ್ತೀನಿ ಗೊತ್ತಾ, ನಾನು ನನ್ನನ್ನು ಜೋಕರ್ ಅಂದ್ಕೊತೀನಿ. ಹೆಂಗೆ ಅಂದರೆ ಜೋಕರ್ ಎಕ್ಸ್ಪ್ರೆಷನ್ ನಿಮಗೆ ಕಾಣಲ್ಲ, ಒಳಗಡೆ ಎಷ್ಟೇ ಬೇಜಾರಿದ್ರೂ ಆ ನಗೋದು ಒಂದು ಪೇಂಟ್ ಮಾಡ್ಕೊಂಡು ಹೋಗ್ತಾರಲ್ಲ, ಹಾಗೆ ನಾನು. ಓಕೆ, ಡೈಲಿ ಒಂದು ಮೇಕಪ್ ಮಾಡ್ಕೊಂಡು ಹೋಗ್ತೀನಿ, ಐ ಲುಕ್ ಗುಡ್, ಈ ಥರ ಎಲ್ಲ ಫುಲ್ ಸ್ಟೈಲಿಶಾಗಿ ಹೋಗ್ತೀನಿ. ಬಟ್ ನನಗೆ ಮಾತ್ರ ಗೊತ್ತಿರುತ್ತೆ ನನ್ನ ಪೇಯ್ನ್ ಏನು, ನಾನೇನು ಸ್ಟ್ರಗಲ್ ಮಾಡಿದ್ದೀನಿ ಅಂತೆಲ್ಲ. ಆ ಥರ 1000 ಜನ ಹುಡುಗಿರಿದ್ದಾರೆ. ಪ್ಲೀಸ್ ಹುಡುಗಿರು ದಯವಿಟ್ಟು ಜಡ್ಜ್ ಮಾಡಬೇಡಿ. ಯಾರೋ ಒಬ್ರು ಸ್ಟೈಲಿಶ್ ಆಗಿದ್ದಾರೆ, ಯಾರೋ ಒಬ್ರು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಬೇರೆ ಥರನೇ ನೆಗೆಟಿವ್ ಯೋಚನೆ ಮಾಡಿಬಿಡಿ. ಸೋ ಮೆನಿ ಪಾಸಿಟಿವ್ಸ್ ಆರ್ ದೇರ್. ಈ ನೆಗೆಟಿವ್ ಶೇಡ್ ಬಿಟ್ಟು ಪಾಸಿಟಿವ್ಸ್ ಕಡೆಗೂ ನೋಡಿ, ಯೋಚನೆ ಮಾಡಿ. ಆ್ಯಂಡ್ ಮದುವೆ ಆಗಿರೋರ್ಗೊಂಥರ, ಮದುವೆ ಆಗಿಲ್ದಿರೋರ್ಗೊಂಥರ, ಮಗು ಮಾಡ್ಕೊಂಡಿಲ್ಲ ಅಂತ ಒಂಥರ, ನನಗಂತೂ ಸಾಕಾಗೋಗಿದೆ. ಓಕೆ, ಎಲ್ಲರಿಗೂ ಅವ್ರವ್ರದ್ದೇ ಟೈಮ್ ಇದೆ, ಆ ಟೈಮ್ ಬಂದಾಗ ಆಗುತ್ತೆ. ಸಾಧ್ಯ ಆದರೆ ಈ 2 ಕೈಲಿ ಚಪ್ಪಾಳೆ ಹೊಡೀರಿ, ಆಗಿಲ್ವಾ ಮುಚ್ಕೊಂಡು ಕೂತ್ಕೊಂಡ್ಬಿಡಿ. ಅದನ್ನು ಬಿಟ್ಟು ಕಮೆಂಟ್ಸ್ ಪಾಸ್ ಮಾಡೋದು, ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು. ಕ್ಯಾರೆಕ್ಟರ್ ವಿಷಯ ಮಾತಾಡಿದಾಗ ನಿಜವಾಗ್ಲೂ ನನಗೆ ಹೆಂಗೆ ಅನಿಸುತ್ತೆ ಅಂತ ಅಂದರೆ, ಇದು ವ್ಲಾಗ್ ಎಷ್ಟುದ್ದಾದರೂ ಹೋಗಲಿ, ನನಗೆ ಸಮಾಧಾನ ಆಗಿದೆ. ನಾನು ಅಟ್ಲೀಸ್ಟ್ ಇದನ್ನು ಒಂದಷ್ಟು ಜನ ಹುಡುಗಿರಿಗೆ ಹೇಳಿದೆ ಅಂತ. ನನಗೇನಿದು ವ್ಯೂಸ್ ಅಷ್ಟು ಹೋಗ್ಬೇಕು ಇಷ್ಟು ಹೋಗ್ಬೇಕಂತಿಲ್ಲ. ಅಟ್ಲೀಸ್ಟ್ ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ, ನಿಮ್ಮ ಅಕ್ಕಪಕ್ಕ ಇರೋ ಹುಡುಗಿರು ಏನೋ ಒಂದು ಸ್ಟಾರ್ಟ್ ಮಾಡಬೇಕು, ನನ್ನ ಆ ಎಂತೂಸಿಯಾಸಮ್ ಇರುತ್ತಲ್ಲ, ಏನೋ ಮಾಡಬೇಕು. ಯಾಕೆ ಎಷ್ಟೋ ಜನ ಹುಡುಗಿರು ಟಿಪಿಕಲ್ ಮೈಂಡ್ಸೆಟ್ಟಲ್ಲಿ ಇಲ್ವಾ, ನನ್ನ ಗಂಡ ದುಡಿತಾನೆ, ನಮ್ಮ ಫ್ಯಾಮಿಲಿಯಲ್ಲೇ ಇದ್ದಾರೆ. ಓಕೆ, ಶೇಮ್ ಆಗುತ್ತೆ ನಂಗೆ ಅವ್ರನ್ನ ನೆನೆಸ್ಕೊಂಡ್ರೆ. ಓದಿರ್ತಾರೆ, ಚೆನ್ನಾಗಿ ಓದಿರ್ತಾರೆ, ಕೆಲ್ಸಕ್ಕೆ ಹೋಗಿ ನಾನೇ ಕೇಳಿದ್ದೀನಿ, ಕೆಲ್ಸಕ್ಕೆ ಹೋಗ್ಬೋದಲ್ಲ, ನಾನೇ ಕೆಲ್ಸಕ್ಕೆ ಹೋಗಬೇಕು, ಗಂಡ ದುಡಿಯಲ್ವಾ, ನಾನೇ ಕೆಲಸ. ಶೇಮ್ ಅದು. ಗಂಡನ ದುಡ್ಡಲ್ಲಿ ಬದುಕಬೇಕು ಅನ್ನೋದು ಒಂದು ಜೀವನನ ಸಾಯೋವರೆಗೂ. ಹಂಗೆ ನೀ ಯಾಕೆ ಹುಟ್ಟಿದ್ಯಾ? ಮದುವೆಗೆ ಮಗು ಮಾಡ್ಕೊಳಕ ಅಷ್ಟೇನಾ ಜೀವನ? ನೀನೇನು ಅಂತ ಪ್ರೂವ್ ಮಾಡೋದೇ ಇಲ್ಲ ಸಾಯೋವರೆಗೂ ಅಷ್ಟೇ. ಮದುವೆ ಅದೇ, ನನ್ನ ಗಂಡ ಸಾಕ್ತಾನೆ, ನನ್ನ ಗಂಡ ಏನು ಬೇಕಾದ್ರೂ ಕೊಡಿಸ್ತಾನೆ, ಕೊಡಿಸಿಲ್ಲ ಅಂದರೆ ಬ್ಲ್ಯಾಕ್ ಮೇಲ್ ಮಾಡೋಣ, ನಂಗೆ ಕೊಡಿಸು ಅಂತ ಮಾತಾಡೋದು ಬಿಡೋಣ. ಸೊ ಅವಾಗ ಕೊಡಿಸ್ತಾನೆ, ಅವ್ನು ಎಲ್ಲೋ ಸಾಲ ಮಾಡ್ಕೊಳ್ತಾರೆ, ನನಗೇನಾಗಬೇಕು? ಇದೆಲ್ಲ ಅಷ್ಟು ಚೀಪಲ್ಲ. ದುಡೀರಿ, ಏನೋ ಮಾಡಿ, ನಿಮಗೂ ಏನೋ ಒಂದು ದೇವ್ರು ಕೊಟ್ಟಿದ್ದಾನೆ, ಲೈಫ್ ಪರ್ಪಸ್ ಅಂತ ಇರುತ್ತೆ ಒಂದು, ಅದನ್ನು ಮಾಡಿ. ಅದನ್ನು ಬಿಟ್ಟು ಗಂಡನ ಮೇಲೆ ಡಿಪೆಂಡ್ ಆಗಿ ಅವ್ನು ಎಷ್ಟಾದ್ರೂ ಸಾಲ ಮಾಡ್ಕೊಳ್ಳಿ, ಅವ್ನು ಎಷ್ಟಾದ್ರೂ ಟೆನ್ಷನಲ್ಲಿರಲಿ, ನಂದು ಏನಾಗಬೇಕು? ನನಗೆ ಸೀರೆ ಬೇಕು, ನಂಗೆ ಹೊಡೆಯಬೇಕು, ಮಾಡಿಸ್ಕೊಡ್ಬೇಕು. ಅವ್ನು ಕೊಡಿಸಿಲ್ಲ ಅಂತಂದರೆ ಬೇರೆ ಥರ. ಅದೆಲ್ಲ ನಾನು ಮಾತಾಡೋಲ್ಲ, ಬಿಕಾಸ್ ನನಗೆ ಚೈಲ್ಡ್ಹುಡ್ಡಿಂದ ನೋಡಿ ಸಾಕಾಗಿದೆ. ನನಗೆ ಆ ಥರ ಇರೋಕ್ಕೆ ಇಷ್ಟ ಇಲ್ಲ. ನನಗೆ ಈಗಲೂ ನನಗೇನಾದ್ರು ತೊಗೋಬೇಕು ಅಂದರೆ, ನಾನು 4 ವರ್ಷ ಆಗ್ತಿದೆ ಮದುವೆ ಆಗಿ. ಯೋಗಿನ ಯಾವತ್ತೂ ನಾನು ಫೋರ್ಸ್ ಮಾಡಿಲ್ಲ, ಅದನ್ನು ಐ ಆಮ್ ಪ್ರೌಡ್. ಯೋಗಿನ ನಾನು ಯಾವತ್ತೂ ಫೋರ್ಸ್ ಮಾಡಿ ನನಗೆ ಇದನ್ನು ಕೊಡಿಸು ಅದನ್ನು ಕೊಡಿಸು ಅಂತ ಕೇಳಿಲ್ಲ. ಅವ್ರಾಗವ್ರೇನಾದ್ರು ಕೊಡಿಸಿದ್ರೆ ಈಸ್ಕೊಂಡಿದ್ದೀನಿ, ಬಿಟ್ಟರೆ ಒಂದಿನಕ್ಕೂ ನಾನು ಯೋಗಿನ ನಂಗೆ ಇದ್ದೇ ಬೇಕು, ಅವ್ರು ಯಾರೋ ಎಲ್ಲ ಹೋದ್ರು ನಾನು ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ ಕರ್ಕೊಂಡೋಗಿಲ್ಲ ಅಂದರೆ. ಸೊ ಚೈಲ್ಡಿಶ್. ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ ಕರ್ಕೊಂಡೋಗಿಲ್ಲ ಅಂದರೆ, ನಾನು ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ, ಅವ್ರು ಹೋಗಿದ್ದಾರೆ, ನಾನು ನನ್ನ ಕೈಲಿ ಆಗುತ್ತಾ ನಾನು ಮಾಡ್ತೀನಿ. ನಾನು ನೋಡೋರಿಗೆ ಶೋಕಿ ಥರ ಕಾಣಿಸ್ಬೋದು, ಬಟ್ ಐ ಹ್ಯಾವ್ ಅ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ನನಗೊಂದಷ್ಟು ಸ್ಯಾಲ್ರಿ ಬರ್ತಿದೆ ಅಂತ ಅಂದರೆ ನಾನು ನನಗೋಸ್ಕರ ಸ್ಪೆಂಡ್ ಮಾಡ್ತೀನಿ, ಬಟ್ ಅದು 5% ನನ್ನ ಸ್ಯಾಲ್ರಿಯಲ್ಲಿ ನಾನು ಸ್ಪೆಂಡ್ ಮಾಡೋದು. ಸೊ ಮಿಕ್ಕಿದ್ದೆಲ್ಲ ಬಿಕಾಸ್ ನಂಗೆ ಯಾರೂ ಆಸ್ತಿ ಮಾಡಿಟ್ಟಿಲ್ಲ ಗುರು. ಸೊ ನನ್ನ ಗಂಡನಿಗೆ ಆಸ್ತಿ ಇದ್ದರೂ ಅವನಿಗೇನೂ ಸಿಗಲ್ಲ, ನಮ್ಮಿಬ್ರದ್ದು ಹಂಗಿದೆ. ಸೊ ನಮಗೆ ನಾವು ಮಾಡ್ಕೋತಾ ಇದ್ದೀವಿ.
ನನ್ನ ಬಗ್ಗೆನೂ ನನಗೆ ಪ್ರೌಡ್ನೆಸ್ ಇದೆ, ನನ್ನ ಗಂಡನ ಬಗ್ಗೆ ಪ್ರೌಡ್ನೆಸ್ ಇದೆ. ಆ್ಯಂಡ್ ಈ ಥರ ಫೈಟ್ ಮಾಡೋ ಎಲ್ಲ ಹುಡುಗಿರ ಬಗ್ಗೆನೂ ನಂಗೆ ಪ್ರೌಡ್ನೆಸ್ ಇದೆ. ಬೆಳಗ್ಗೆ ಎದ್ದು ಕೆಲವೊಬ್ರಿಗೆ ಮಕ್ಳು ಇರ್ತಾರೆ, ನಾನು ಅವ್ರಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಬೆಳಗ್ಗೆ ಎದ್ದು ಮನೆ ನೋಡಿಕೊಂಡು ಆಫೀಸ್ಗೆ ಹೋಗಿ ಆಫೀಸ್ ಕೆಲಸ ಮಾಡಿ ಫ್ಯಾಮಿಲಿನ ನೋಡ್ಕೊಂಡು ಮಗು ನೋಡಿಕೊಂಡು ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾರಲ್ಲ, ಇಟ್ಸ್ ನಾಟ್ ಈಸಿ. ಓಕೆ, ಹಾಗಂತ ಹುಡುಗರ ಬಗ್ಗೆ ನಾನು ನೆಗೆಟಿವ್ ಹೇಳ್ತಲ್ಲ. ಹುಡುಗರಿಗೂ ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಹುಡುಗಿರಿಗೂ ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ನನಗೆ ಏನಂದರೆ ಯಾಕೆ ಡಿಪೆಂಡ್ ಆಗಬೇಕು ಅನ್ನೋದಷ್ಟೇ. ಅದು ಏನೋ ಡಿಪೆಂಡ್ ಆಗಬೇಕು ಅನ್ನೋದು ಏನೋ ಒಂಥರ ದುರಹಂಕಾರ ಅಂತ ಅಲ್ಲ. ನಾನು ಹುಟ್ಟಿದ್ದೀನಿ, ಇದು ನಾನು ಖುಷಿಯಾಗಿರಬೇಕು, ನನ್ನ ಲೈಫ್ನ ಸೆಟಲ್ ಮಾಡ್ಕೋಬೇಕು, ನನ್ನ ಕಮಿಟ್ಮೆಂಟ್ಸ್ನ ನಾನು ತೀರಿಸ್ಬೇಕು ಅನ್ನೋದು ರೆಸ್ಪಾನ್ಸಿಬಿಲಿಟಿಲಿ ಬರುತ್ತೆ ಹೊರತು ಗಂಡನ ಮೇಲೆ ಡಿಪೆಂಡ್ ಆಗಬೇಕು, ಅವನೇ ಕೊಡಿಸ್ಬೇಕು ಅನ್ನೋದು ಅದನ್ನು ನಂಗೆ ಇದಕ್ಕಿಂತ ಜಾಸ್ತಿ ಏನು ಹೇಳಬೇಕು ಅಂತ. ಆ್ಯಂಡ್ ಫೈನಲಿ ರೇಖಾ, ಐ ಆಮ್ ಸೋ ಪ್ರೌಡ್ ಆಫ್ ಯು ಬಿಕಾಸ್ ನಾನು ನಿಮ್ಮ ಮಗಳು ಮಾತಾಡೋದು ಕೇಳಿಸ್ಕೊಂಡೆ. ಒಂದು ಏಜ್ ಬಂದಾಗ ಮಕ್ಕಳಿಗೆ ಅಮ್ಮಂದಿರು ಏನು ಮಾಡ್ತಿದ್ದಾರೆ ಅಂತ ನೋಡಿದಾಗ ಅವಳ ವಾಯ್ಸಲ್ಲಿ ಆ ವೈಬ್ರೇಷನ್ ಇತ್ತು, ನಿಮ್ಮ ಮಗಳು ವಾಯ್ಸಲ್ಲಿ. ತುಂಬ ಖುಷಿ ಆಯಿತು. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಮಮ್ಮ ಅಂತ ಅವಳು ಹೇಳಬೇಕಾದ್ರೆ ನನಗೆ ಅದೊಂಥರ ಇನ್ಸ್ಪಿರೇಷನ್. ನನ್ನ ಮಗು ಕೂಡ ನೆಕ್ಸ್ಟ್ ಹೇಳಬೇಕು, ಇವತ್ತು ಮಾಡ್ಕೋತೀನೋ ಇನ್ನೊಂದು 2 ವರ್ಷ ಬಿಟ್ಟು ಮಾಡ್ಕೋತೀನೋ, ಬಟ್ ಆ ಮಕ್ಕಳಿಗೆ ಆ ಪ್ರೌಡ್ ಮೂಮೆಂಟ್ ಕೊಡ್ತೀವಲ್ಲ ನಾವು. ಜಸ್ಟ್ ನಾಟ್ ದಟ್ ಅಯ್ಯೋ ನಮ್ಮಮ್ಮ ಎತ್ಬಿಟ್ರು, ಅಯ್ಯೋ ನಮ್ಮಮ್ಮ ನಂಗೆ ಹಿಂಗೆ ಬೆಳೆಸ್ಬಿಟ್ರು, ಅಯ್ಯೋ ನಮ್ಮಮ್ಮ ಏನೂ ಮಾಡಲ್ಲ, ಅಯ್ಯೋ ನಮ್ಮಮ್ಮಂಗೆ ಏನೂ ಗೊತ್ತಿಲ್ಲ. ನಂಗೆ ಹಂಗಿರೋಕೆ ಇಷ್ಟ ಇಲ್ಲ. ಸೊ ನನಗೆ ಹುಡುಗಿರು ಹಂಗಿರಬೇಕು ಅಂತ ಇಷ್ಟ. ಸೊ ನನಗೆ ಲಿಟ್ರಲಿ ಹೇಳ್ತೀನಿ, ಸ್ವೇರ್ ನನಗೆ ಎಲ್ಲ ಹುಡುಗಿರು ಚೆನ್ನಾಗಿ ರೆಡಿ ಆಗಬೇಕು ಅಂತ ಇಷ್ಟ. ಯಾವಾಗಲೂ ರೆಡಿ ಆಗೋದು ಏನು ಗೊತ್ತಾ, ಅದೊಂದು ಆರ್ಟ್. ಪ್ರೆಸೆಂಟಿಂಗ್ ಯುವರ್ ಸೆಲ್ಫ್ ನೀಟ್ಲಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗಂಡು ಕೊಟ್ಕೋ ಬಿಡುವ ಅಂದರೆ ನಿಮ್ಮ ಮೇಲೆ ನಿಮಗೆ ಇಂಟ್ರೆಸ್ಟ್ ಇಲ್ಲ, ನಿಮ್ಮ ಲೈಫ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಜಸ್ಟ್ ಬಿಡು ಅನ್ನೋ ಥರ. ನಂಗೆ ಹಂಗೆ ಇರೋಕ್ಕಾಗಲ್ಲ. ಈ ಮೂಮೆಂಟ್ ನಾನು ಫುಲ್ ಹತ್ತಿರ್ತೀನಿ, ನೆಕ್ಸ್ಟ್ ಮೂಮೆಂಟ್ ನೀವು ಮಾತಾಡ್ಸಿದ್ರೆ ನಾನು ಹತ್ತಿರ್ತೀನಿ. ನಾನು ಹಿಂಗೆ ಬೆಳೆದಿರೋದು. ಸೊ ನನಗೆ ಬೇರೆ ಹುಡುಗಿರ್ನೂ ಹಂಗೆ ನೋಡಿದಾಗ ತುಂಬ ಖುಷಿ ಆಗುತ್ತೆ, ನಂಗೆ ಎಕ್ಸೈಟ್ ಆಗುತ್ತೆ, ವಾವ್ ಅನ್ನೋ ಥರ. ಆ್ಯಂಡ್ ತುಂಬ ಜನ ಹುಡುಗಿರು ಇದ್ದಾರೆ ಆ ಥರ, ಏನೋ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಲೈಫಲ್ಲಿ ಮಾಡಬೇಕು ಅಂತ. ಐ ಆಮ್ ಸೋ ಪ್ರೌಡ್ ಆಫ್ ಯು ಲೇಡೀಸ್. ರಾಕ್ ಮಾಡ್ತಾಯಿರಿ. ಯಾಕಂದರೆ ಹುಡುಗರಿಗೆ ಮಾತ್ರ ಸೀಮಿತ ಅಲ್ಲ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ಳೋದು, ದುಡ್ಡು ಮಾಡೋದು, ಮನೆ ಕಟ್ಟೋದು, ಕಾರ್ ತೊಗೊಳ್ಳೋದು. ಇದು ಹುಡುಗರು ಮಾತ್ರ ಮಾಡಬೇಕಂತ ಎಲ್ಲೂ ರೂಲ್ಸ್ ಇಲ್ಲ, ಹುಡುಗಿರು ಕೂಡ ಮಾಡ್ಬೋದು. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಬೇಗ ಮದುವೆ ಆಗಿದ್ದೀರಾ, ಲೇಟಾಗಿ ಮಗು ಮಾಡ್ಕೊಂಡ್ರೆ, ಬೇಗ ಮಗು ಮಾಡ್ಕೊಂಡ್ರೆ ಯಾವುದೂ ಮ್ಯಾಟ್ರ್ ಆಗೋಲ್ಲ. ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನನಗೂ ಆಸೆ ಇದೆ, ಬಟ್ ಅದಕ್ಕೊಂದು ರೈಟ್ ಟೈಮ್ ಬರಬೇಕು. ಆ ರೈಟ್ ಟೈಮ್ ಬರೋವರೆಗೂ ಕಾಯಬೇಕು. ಬಟ್ ಸ್ಟಾರ್ಟ್ ಮಾಡೋರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ನನಗೆ ಅಂತಲ್ಲ, ನಿಮ್ಮ ಅಕ್ಕಪಕ್ಕ ಎಷ್ಟೋ ಜನ ಹುಡುಗಿರು ಏನೋ ಒಂದು ಅಚೀವ್ ಮಾಡ್ಬೇಕಂತ ಬೂಸ್ಟ್ ಮಾಡಿ. ಅಂದರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ನ ಕಮ್ಮಿ ಮಾಡೋಕ್ಕೆ ಹೋಗ್ಬಿಡಿ. ಇದಾಗಲ್ಲ ಬಿಡು ನಿನ್ನ ಕೈಲಿ, ಆಗಲ್ಲ ಅಂದರೂ ಪರವಾಗಿಲ್ಲ, ಟ್ರೈ ಮಾಡೋದಿದೆಯಲ್ಲ ಅದು ಇಂಪಾರ್ಟೆಂಟ್. ನನ್ನ ಕೈಲಿ ಆಗಲ್ಲ ಅಂದರೂ ಯು ಹ್ಯಾವ್ ಟು ಟ್ರೈ. ಇವಾಗ ನನಗೇನು ಗೊತ್ತಾ, ಯೂಟ್ಯೂಬ್ ಇಟ್ಟಾಗ್ಬಿಡುತ್ತೆ, ನಾನು ಫೇಮಸ್, ನಾನು ಯಾವತ್ತೂ ಹಂಗೆ ಅಂದ್ಕೊಂಡು ಮಾಡಲ್ಲ. ಟ್ರೈ ಅಷ್ಟೇ. ನನ್ನ ಕೈಲಿ ನನಗೆ ದೇವ್ರು ಒಂದಷ್ಟು ಸ್ಕಿಲ್ಸ್ ಅಂತ ಕೊಟ್ಟಿರ್ತಾನೆ. ಬರೀ ನೀನು ಆಫೀಸ್ಗೆ ಹೋಗಬೇಕು, ನೀನು ಅದೇ ಮಾಡಬೇಕು ಅಂತಲ್ಲ. ದೇವರು ನೀವು ಬೇಕಾದ್ರೆ ಥಿಂಕ್ ಮಾಡಿ ಕೂತ್ಕೊಂಡು ನಿಮಗೆ ಒಂದಷ್ಟು ಸ್ಕಿಲ್ಸ್ ಕೊಟ್ಟಿರ್ತಾನೆ ದೇವರು. ಅದ್ರಲ್ಲಿ ಯಾವುದಾದ್ರೂ ಒಂದು ಹಿಟ್ಟಾಗುತ್ತೆ, ಅದ್ರ ಮೇಲೆ ಫೋಕಸ್ ಮಾಡಬೇಕು. ಎಲ್ಲನೂ ಟ್ರೈ ಮಾಡಬೇಕು ಲೈಫಲ್ಲಿ ಅಷ್ಟೇ. ಸೊ ನಂಗೆ ಗೊತ್ತಿಲ್ಲ ಏನೇನು ಮಾತಾಡಿದೆ ಅಂತ. ರೇಖಾ ಬಗ್ಗೆ ಮಾತಾಡ್ಕೊಂಡು ನಾನು ಟಾಪಿಕ್ಸ್ ಹೋಯ್ತು, ಬಟ್ ನಂಗೆ ಹೇಳ್ಬೇಕನ್ಸಿದ್ದೆಲ್ಲ ಹೇಳಿದ್ದೀನಿ. ಆಲ್ ದಿ ಬೆಸ್ಟ್ ಎಲ್ಲ ಹುಡುಗಿರ್ಗೂ. ಯಾರ್ಯಾರೆಲ್ಲ ಅಚೀವ್ ಮಾಡ್ಬೇಕಂತಿದ್ದೀರಾ ಪ್ಲೀಸ್ ಟ್ರೈ ಮಾಡಿ. ಆ್ಯಂಡ್ ಐ ಆಮ್ ದೇರ್ ಟು ಸಪೋರ್ಟ್. ನೀವೇನಾದ್ರು ಟ್ರೈ ಮಾಡೋವಾಗ, ಏನಾದ್ರು ಸ್ಟಾರ್ಟ್ ಮಾಡೋವಾಗ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನಾನು ನನ್ನ ಕಡೆಯಿಂದ ಏನು ಸಪೋರ್ಟ್ ಮಾಡಬೇಕು ಖಂಡಿತ ಮಾಡ್ತೀನಿ, ಫುಲ್ ಹಾರ್ಟಲ್ಲಿ ಮಾಡ್ತೀನಿ. ನನಗೆ ಗೊತ್ತಿಲ್ಲ, ನನಗೆ ದೇವ್ರನಿಗೂ ಜಲಸ್ ಇಲ್ಲ, ಯಾರ ಮೇಲೂ ಜಲಸ್ ಬರಲ್ಲ. ನನಗೆ ಕೋಪ ಬರೋದು ಜಾಸ್ತಿ ಏನಾದ್ರು ಅಂದಾಗ, ಬಟ್ ಜಲಸ್ ಯಾರ ಮೇಲೂ ಇಲ್ಲ. ಅವ್ರು ಅನ್ಕೊತಾರೆ ನನಗೆ ಜಲಸ್ ಆಗುತ್ತೆ ಅಂತ. ಸಾರಿ, ನಾನು ಉರ್ಸೋದ್ರಲ್ಲಿ ಫೇಮಸ್ಸೇ ಹೊರತು ಉರ್ಕೊಳ್ಳೋದ್ರಲ್ಲ. ಸೊ ನಂಗೆ ಯಾರು ಉರ್ಸೋಕ್ಕಾಗಲ್ಲ, ಅದಂತೂ ಟ್ರೈ ಮಾಡಬೇಡಿ. ನಾನು ಉರ್ಕೊಳ್ಳಲ್ಲ, ಉರ್ಸ್ತೀನಿ ಜಾಸ್ತಿ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಟ್ಸ್ ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ